ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪಾಠವನ್ನು ತಿಳ್ಕೊಳ್ಳೋಣ. ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಎಲ್ಲ ಕೆಲಸಗಳು ಅಮೂಲ್ಯ. ಈ ಸಮಾಜದಲ್ಲಿ ಹಲವಾರು ಜನ ಹಲವಾರು ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕೆಲಸಗಳಲ್ಲಿ ಯಾವ ಕೆಲಸನೂ ಮೇಲಲ್ಲ, ಯಾವ ಕೆಲಸನೂ ಕೀಳಲ್ಲ. ಎಲ್ಲ ಕೆಲಸಗಳು ಕೂಡ ಒಂದೇ ಸಮನಾಗಿ ಬರ್ತದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಕೆಲಸಕ್ಕೂ ಕೂಡ ನಾವು ಮೊದಲು ಗೌರವವನ್ನು ಸಲ್ಲಿಸಬೇಕು. ಅವರು ಯಾವ ಕೆಲಸನಾದರೂ ಮಾಡಲಿ, ಆ ಕೆಲಸಕ್ಕೆ ನಾವೇನು ಮಾಡಬೇಕು, ಮೊದಲು ಗೌರವವನ್ನು ಕೊಡಬೇಕು. ಇಲ್ಲಿ ನಾವು ಬೆಳಿಗ್ಗೆ ಎದ್ದು ಶಾಲೆಗೆ ಬರೋ ತನಕ ನಮ್ಮ ದಿನ ಉತ್ತಮವಾಗೋದಕ್ಕೆ ಹಲವಾರು ಜನ ಸಹಾಯ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡಿಲ್ಲ. ಇಲ್ಲಿ ಹಲವಾರು ಜನ ಹಲವಾರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಆ ಕೆಲಸ ದೊಡ್ಡದಾಗಲಿ ಚಿಕ್ಕದಾಗಲಿ ಅದು ಸಮಾಜದ ಒಂದು ಅಭಿವೃದ್ಧಿಗೆ ಆ ಕೆಲಸಗಳು ಸಹಾಯ ಆಗ್ತಾಯಿದ್ದಾವೆ. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ತಟ್ಟೆಯಲ್ಲಿರುವ ದೋಸೆಯ ಚಿತ್ರವನ್ನು ನೋಡಿ ಅದನ್ನು ತಯಾರಿಸಲು ಯಾರೆಲ್ಲ ಸಹಾಯ ಮಾಡಿರಬಹುದೆಂದು ಊಹಿಸಿರಿ. ಪ್ರತಿಯೊಂದು ಪಾತ್ರದ ಚಿತ್ರ ಬರೆಯಿರಿ ಅಥವಾ ಹೆಸರು ಬರೆಯಿರಿ. ಈಗ ನಾವು ಬೆಳಗ್ಗೆ ಏನು ಮಾಡ್ತೀವಿ, ಮನೆಯಲ್ಲಿ ನಮಗೆ ತಿಂಡಿಯನ್ನು ಮಾಡಿಕೊಡ್ತಾರೆ. ನಾವೇನು ಮಾಡ್ತೀವಿ, ತಿಂಡಿಯನ್ನು ತಿಂದ್ಕೊಂಡು ನಾವು ಶಾಲೆಗೆ ಬರ್ತೀವಿ. ಈಗ ಎಕ್ಸಾಂಪಲ್ ನಮ್ಮ ಮನೇಲಿ ದೋಸೆ ಮಾಡಿದ್ರು ಅಂದ್ಕೊಳ್ಳಿ. ಆ ದೋಸೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ದೋಸೆ ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಈಗ ದೋಸೆ ಮಾಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿರಿ. ನಾವು ತಿಂತೀವಿ ದೋಸೆನ, ಆ ದೋಸೆ ಮಾಡೋದಕ್ಕೆ ಯಾರೆಲ್ಲ ಸಹಾಯ ಮಾಡಿರ್ತಾರೆ ಅಂತಕ್ಕಂಥ ನಾವು ಇಲ್ಲಿ ನೋಡ್ಬೋದು ನೋಡಿ. ಈಗ ಮೊದಲು ಏನು ಮಾಡ್ತೀವಿ, ಇಲ್ಲಿ ಬಿತ್ತನೆಯನ್ನು ಮಾಡ್ತೀವಿ, ಬೀಜಗಳನ್ನು ಬಿತ್ತನೆಯನ್ನು ಮಾಡ್ತೀವಿ. ಅಲ್ಲಿ ಏನು ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ. ಅಲ್ಲಿ ಹಸುಗಳು ಸಹಾಯ ಮಾಡ್ತವೆ, ಜೊತೆಗೆ ಅಲ್ಲಿ ಆಳುಗಳು ಸಹಾಯ ಮಾಡ್ತಾರೆ. ತದನಂತರ ಬೆಳೆ ಬೆಳೆಯೋದಕ್ಕೆ ಅಲ್ಲಿ ನೀರು ಸಹಾಯ ಮಾಡ್ತದೆ, ಗೊಬ್ಬರ ಸಹಾಯ ಮಾಡ್ತದೆ. ತದನಂತರ ಅದನ್ನು ಕೀಳೋದಕ್ಕೆ ರೈತ ಬರ್ತಾನೆ, ಕಿತ್ತು ಅದನ್ನು ಎಲ್ಲ ಮಿಲ್ ಮಾಡಿಸಿ ರೆಡಿ ಮಾಡಿ ಅನ್ನ ಮಾಡೋ ತನಕ, ಅಕ್ಕಿ ಮಾಡೋ ತನಕ ಅಲ್ಲಿ ಸುಮಾರು ಜನ ನಮಗೆ ಸಪೋರ್ಟನ್ನು ಮಾಡಿರ್ತಾರೆ, ಸಹಾಯವನ್ನು ಮಾಡಿರ್ತಾರೆ. ತದನಂತರ ಆ ಭತ್ತವನ್ನು ಅಕ್ಕಿ ಮಾಡಿ ಅಕ್ಕಿನ ಮತ್ತೇನು ಮಾಡ್ತೀವಿ, ಅಕ್ಕಿನ ಹಿಟ್ಟನ್ನು ಮಾಡ್ಕೋತೀವಿ, ದೋಸೆ ಹಿಟ್ಟನ್ನು ಮಾಡ್ತೀವಿ. ಅದಕ್ಕೆ ಯಾರು ಮಾಡ್ತಾರೆ, ಅದಕ್ಕೆ ತಾಯಿ ಸಹಾಯವನ್ನು ಮಾಡ್ತಾರೆ. ಆ ದೋಸೆ ಹಿಟ್ಟನ್ನು ಮಾಡಿದ್ಮೇಲೆ ಆ ದೋಸೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಬೆಳಗ್ಗೆ ಟೈಮು ಅದನ್ನು ದೋಸೆಯನ್ನು ನಮಗೆ ಸುಟ್ಕೊಡ್ತಾರೆ. ಅದಕ್ಕೇನು ಬೇಕು, ಗ್ಯಾಸು ಅಥವಾ ಒಲೆ ಬೇಕು. ಆ ಗ್ಯಾಸು ಮತ್ತು ಒಲೆಯನ್ನು ಯಾರು ತಂದು ಕೊಡ್ತಾರೆ, ಗ್ಯಾಸನ್ನು ತಗೊಂಡು ಬರ್ತಕ್ಕಂಥ ಕೆಲವು ನೌಕರರು ಸಹಾಯ ಮಾಡ್ತಾರೆ. ಸೌದೆಯನ್ನು ತಂದೆಯಾಗಿರ್ಬೋದು ಹೊಲದಿಂದ ತಗೊಂಡು ಬರ್ತಾರೆ. ನೋಡಿ, ಇಷ್ಟೆಲ್ಲ ಸಹಾಯವನ್ನು ಮಾಡಿ ಕೊನೆಗೆ ನಮಗೇನು ಬರ್ತದೆ, ನಮ್ಮ ಕೈಗೆ ದೋಸೆ ಬರ್ತದೆ. ಇಷ್ಟೆಲ್ಲ ಜನರು ನಮಗೆ ಸಹಾಯವನ್ನು ಮಾಡ್ತಾರೆ. ಇಲ್ಲಿ ಇವ್ರ ಕೆಲಸಗಳೆಲ್ಲ ಅಮೂಲ್ಯ. ಈಗ ಅಲ್ಲಿ ರೈತನ ಕೆಲಸ ಕೀಳು ಅವನು ಅಂದ್ಕೊಂಡ್ರೆ ನಾವು ಅಲ್ಲಿ ರೈತ ಇಲ್ಲ ಅಂತಂದ್ರೆ ನಾವು ದೋಸೆ ತಿನ್ನೋಕ್ಕಾಗಲ್ಲ. ಮತ್ತು ಕೆಲವರು ಕೂಲಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ನಮಗೆ ಕಾಳನ್ನು ಬೀಜವನ್ನು ಬಿತ್ತೋದಕ್ಕೆ ಅಲ್ಲೂ ಕೂಡ ಆ ಕೂಲಿ ಕೆಲಸ ಕೀಳು ಅಂತಂದ್ರೂ ಆಗಲ್ಲ. ಆ ಕೂಲಿ ಕೆಲಸ ಕೀಳು ಅಂದರೆ ನಮಗೆ ದೋಸೆ ಸಿಗಲಿಲ್ಲ. ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಮೂಲ್ಯರಾಗ್ತಾರೆ. ಪ್ರತಿಯೊಂದು ಕೆಲಸವೂ ಕೂಡ ಇಲ್ಲಿ ವ್ಯಾಲ್ಯೂಯೇಬಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇದೇ ರೀತಿ ನೀವು ಕೂಡ ಎಕ್ಸಾಂಪಲ್ ಬೇರೆ ಏನಾದರೂ ಒಂದು ತಿಂಡಿಯನ್ನು ತಗೊಳ್ಳಿ, ಬೆಳಿಗ್ಗೆ ತಿಂತಕ್ಕಂಥ ತಿಂಡಿಯನ್ನು ತಗೊಳ್ಳಿ. ಆ ತಿಂಡಿಯನ್ನು ತಗೊಂಡು ಏನೋ ತಿನ್ಕೊಂಡು ಮಾಡಿರ್ತೀರ. ಈಗ ಚಪಾತಿನ ತಿಂದಿರ್ತೀರೋ ಅಥವಾ ಏನೋ ಚಿತ್ರಾನ್ನ ತಿಂದಿರ್ತೀರೋ, ಏನೋ ತಿಂದಿರ್ತೀರ. ಆ ಒಂದು ತಿಂಡಿ ರೆಡಿ ಆಗೋದಕ್ಕೆ ನಿಮಗೆ ಯಾರೆಲ್ಲ ಸಹಾಯವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ಪಟ್ಟಿ ಮಾಡಿ ಏನು ಮಾಡಬೇಕು, ನಿಮ್ಮ ಶಿಕ್ಷಕರಿಗೆ ನೀವು ಅದನ್ನು ತೋರಿಸ್ಬೇಕು. ನೋಡಿಲ್ಲಿ ಅಂಥವ್ರಿಗೆ ಏನು ಮಾಡಬೇಕು, ಈಗ ನಾವೇನು ಅದನ್ನೆಲ್ಲ ಬರೆದಿಟ್ಕೊಂಡ್ಮೇಲೆ ನೀವು ಗುಂಪಿನಲ್ಲಿ ಚರ್ಚೆಯನ್ನು ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ನೋಡಿ, ಪ್ರತಿಯೊಂದು ಕೆಲಸಗಳನ್ನು ನಾವು ಸಮಾನವಾಗಿ ಗೌರವದಿಂದ ಕಾಣುತ್ತಾ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆ ಚರ್ಚೆಯನ್ನು ಮಾಡಬೇಕು. ಈಗ ನಾವು ಒಂದು ಕೆಲಸವನ್ನು ಕೀಳುವಂತಕ್ಕಂಥದ್ದು, ಅವ್ರ ಕೆಲಸ ಕೀಳು ಕೆಲಸ ಅಥವಾ ಅವ್ರನ್ನ ಬೇರೆ ರೀತಿ ನೋಡೋದು, ಆ ರೀತಿ ನಾವು ಮಾಡಿದಾಗ ಏನಾಗುತ್ತೆ, ಅದರಿಂದ ತೊಂದರೆ ಯಾರಿಗಾಗುತ್ತೆ,
ನಮಗೇ ಆಗೋದು. ಈಗ ಕೂಲಿ ಕೆಲಸವನ್ನು ನಾವು ಕೀಳು ಅಂದ್ಕೊಂಡ್ರೆ ಕೂಲಿ ಮಾಡೋರಿಲ್ಲ ಅಂತಂದರೆ ನಮ್ಗೆ ಯಾವುದೇ ರೀತಿ ಊಟ ಸಿಗಲ್ಲ ಅಲ್ವಾ? ಅದರಿಂದ ಪ್ರತಿಯೊಂದು ಕೆಲಸನೂ ಕೂಡ ಸಮಾನ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಕೆಲಸವನ್ನು ನಾವು ಗೌರವ ಭಾವದಿಂದ ನೋಡಬೇಕು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಾನು ಪ್ರತಿಯೊಂದು ರೀತಿಯ ಕೆಲಸವನ್ನು ಗೌರವಿಸಬಲ್ಲೆ ಮತ್ತು ಪ್ರತಿಯೊಬ್ಬ ಕೆಲಸಗಾರನನ್ನು ಘನತೆಯಿಂದ ನೋಡಿಕೊಳ್ತೇನೆ. ನಮ್ಮ ಸಮಾಜದಲ್ಲಿ ಹಲವಾರು ರೀತಿ ಜನರು ಹಲವಾರು ರೀತಿ ಕೆಲಸವನ್ನು ಮಾಡ್ತಿದ್ದಾರೆ. ಆ ಕೆಲಸಗಾರರಿಗೆ ಮೊದಲು ನಾವೇನು ಮಾಡಬೇಕು? ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಯಾವ ಕೆಲಸನೂ ಕೀಳಲ್ಲ, ಯಾವ ಕೆಲಸನೂ ಮೇಲಲ್ಲ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ತದನಂತರ ಈಗ ನಿಮಗೆ ಒಂದು ಆಲೋಚನೆ ಮಾಡಿ ಅಂತೇಳಿ ಒಂದು ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಮ ಮೆಚ್ಚಿನ ಊಟ ತಟ್ಟೆಯಲ್ಲಿರುವಂತೆ ಕಲ್ಪಿಸಿಕೊಳ್ಳಿ. ಆ ಊಟ ಸಿದ್ಧವಾಗಲು ಎಷ್ಟು ಜನರ ಕೈಗಳು ಶ್ರಮಿಸಿವೆ ಎಂಬುದನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿ. ಈಗ ನಿಮ್ಮ ತಟ್ಟೆಯಲ್ಲಿ ಯಾವುದೋ ಒಂದು ಊಟ ಇದೆ ಅಂದ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಏನೋ ಒಂದು, ಈಗ ದೋಸೆ ಅವ್ರು ಹೇಳಿದ್ದಾರೆ, ನೀವು ಚಪಾತಿನೋ ಅಥವಾ ಮೊಸರು ಅನ್ನನೋ ಅಥವಾ ಬಿಸಿಬೇಳೆಭಾತು ಯಾವುದನ್ನೋ ಒಂದು ತಗೊಳ್ಳಿ, ಅಥವಾ ತರಕಾರಿ ಭಾತು ತಗೊಂಡಾಗ ಆ ಒಂದು ಊಟ ನಿಮಗೆ ರೆಡಿ ಆಗೋದಕ್ಕೆ ಯಾರ್ಯಾರು ಸಹಾಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕು? ಕಲ್ಪಿಸ್ಕೊಳ್ಬೇಕು. ಈ ಎಕ್ಸಾಂಪಲ್, ಯಾವುದೋ ಒಂದು ರೈತ ಯಾವುದೋ ಒಂದು ಬೀಜವನ್ನು ಬಿತ್ತಿರ್ತಾನೆ, ಗೋಧಿಯನ್ನು ಹಾಕಿರ್ತಾನೆ ಅಂದ್ಕೊಳ್ಳಿ. ಅದನ್ನ ಕೃಷಿ ಮಾಡ್ತಾನೆ, ಅದಕ್ಕೆ ಕಾರ್ಮಿಕರು ಬೇಕು, ಮತ್ತು ಅದನ್ನು ತಗೊಂಡು ಬಂದು ಚಪಾತಿ ಮಾಡೋದಕ್ಕೆ ಗಿರಣಿಯವ್ರು ಬೇಕು, ಮಿಲ್ ಮಾಡೋರು, ಮತ್ತು ಅದನ್ನು ಮಾರಾಟ ಮಾಡೋದಕ್ಕೆ ಅಂಗಡಿಯವ್ರು ಬೇಕು, ಅದನ್ನು ಖರೀದಿಸಿ ಬೇಯಿಸೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಬೇಕು, ಮತ್ತು ತಟ್ಟೆಯನ್ನು ರೆಡಿ ಮಾಡೋದಕ್ಕೆ ತಟ್ಟೆ ತಯಾರಕರು ಬೇಕು. ಇವರೆಲ್ಲ ಸಹಾಯವನ್ನು ಮಾಡೋದ್ರಿಂದ ನಾವೇನು ಮಾಡ್ತೀವಿ? ಊಟವನ್ನು ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಕೆಲಸದವರು ಕೂಡ ನಮಗೆ ಹಲವಾರು ರೀತಿ ಸಹಾಯವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಾವೇನು ಮಾಡಬೇಕು? ಗೌರವವನ್ನು ಸಲ್ಲಿಸಬೇಕು. ಈಗ ನಾವು ಬಟ್ಟೆನ ಹಾಕ್ಕೊಳ್ತಿದ್ದೀವಿ, ಆ ಬಟ್ಟೆ ಹೊಲಿಯೋದಕ್ಕೂ ಕೂಡ ಹಲವಾರು ಜನ ಸಪೋರ್ಟನ್ನು ನಮಗೆ ಮಾಡ್ತಾರೆ. ಅವರಿಂದನೇ ನಾವು ಬಟ್ಟೆಗಳನ್ನು ಹಾಕ್ಕೊಳ್ತಿರ್ತಕ್ಕಂಥದ್ದು. ಇದನ್ನು ವಿದ್ಯಾರ್ಥಿಗಳು ತಿಳ್ಕೊಂಡು ಇಲ್ಲಿ ಎಲ್ಲ ಕೆಲಸನೂ ಒಂದೇ, ಎಲ್ಲ ಕೆಲಸನೂ ಸಮಾನ, ಯಾವುದು